ದೆಹಲಿ ಸಿಎಂ ರೇಖಾ ಗುಪ್ತಾ ಮೇಲೆ ದಾಳಿ ಮಾಡಲಾಗಿದೆ. ಅಪರಿಚಿತ ವ್ಯಕ್ತಿಯಿಂದ ದಿಢೀರ್ ಕಪಾಳ ಮೋಕ್ಷ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಖ್ಯಮಂತ್ರಿಯ ಮನೆಯ ಬಳಿಯೇ ವ್ಯಕ್ತಿ ಹಲ್ಲೆಯನ್ನ ನಡೆಸಿದ್ದಾನೆ. ಹಲ್ಲೆಕೋರನನ್ನ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜನಸಂಪರ್ಕ ಸಭೆಯ ವೇಳೆ ದೆಹಲಿ ಸಿಎಂ ರೇಖಾ ಗುಪ್ತಾ ಮೇಲೆ ದಾಳಿ ಮಾಡಲಾಗಿದೆ. ರೇಖಾ ಗುಪ್ತಾ ಮೇಲಿನ ಹಲ್ಲೆಯನ್ನ ಬಿಜೆಪಿ ಖಂಡಿಸಿದೆ. ಜನಸುನ್ವಾಯಿ ಕಾರ್ಯಕ್ರಮದ ವೇಳೆ ಹಲ್ಲೆಯನ್ನ ಮಾಡಲಾಗಿದೆ. ಇನ್ನು ಈ ಕುರಿತಂತೆ ದೆಹಲಿ ಪರಿಸರ ಸಚಿವ ಮನ್ಜಿಂದರ್ ಸಿಂಗ್ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ನಿವಾಸದಲ್ಲಿ ನಡೆದ ಸಾರ್ವಜನಿಕ ವಿಚಾರಣೆಯ ಸಂದರ್ಭದಲ್ಲಿ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ಮೇಲಿನ ದಾಳಿಯ ಕುರಿತು ದೆಹಲಿ ಕಾಂಗ್ರೆಸ್ ಅಧ್ಯಕ್ಷ ದೇವೇಂದ್ರ ಯಾದವ್, ಇದು ತುಂಬಾ ದುಃಖಕರ. ಮುಖ್ಯಮಂತ್ರಿ ಇಡೀ ದೆಹಲಿಯನ್ನ ಮುನ್ನಡೆಸುತ್ತಾರೆ ಮತ್ತು ಅಂತಹ ಘಟನೆಗಳು ಕಡಿಮೆ ಖಂಡನೀಯ ಅಂತ ಹೇಳಿ ನಾನು ಭಾವಿಸ್ತೇನೆ ಅಂತ ಹೇಳಿದ್ದಾರೆ. मुख्यमंत्री जी के ऊपर जन सुनवाई के दौरान जो हमला किया गया, मैं इसकी कड़े शब्दों में निंदा करता हूं। माननीय मुख्यमंत्री जी दिल्ली की रात दिन चिंता करती हैं और यही विरोधियों की साजिशें हैं। उनसे ये बर्दाश्त नहीं होता कि एक मुख्यमंत्री कितने घंटे पब्लिक के बीच में रहता है, जनता को आमतौर पर मिलते हैं, अपने निवास स्थान पर जिसका दिल करता हो आके मिल सकता है। यही कारण है कि इसके पीछे कोई राजनीतिक साजिश की बू आ रही है। जल्द ही दिल्ली पुलिस इसकी इन्वेस्टिगेशन कर रही है, सारे तथ्य सामने आएंगे। माननीय मुख्यमंत्री जी के ऊपर जन सुनवाई के दौरान जो हमला किया गया, मैं इसकी कड़े शब्दों में निंदा करता हूं। माननीय मुख्यमंत्री जी दिल्ली की रात दिन चिंता करती हैं और यही विरोधियों की साजिशें हैं। उनसे ये बर्दाश्त नहीं होता कि एक मुख्यमंत्री कितने घंटे पब्लिक के बीच में रहता है, जनता को आमतौर पर मिलते हैं, अपने निवास स्थान पर जिसका दिल करता हो आके मिल सकता है। यही कारण है कि इसके पीछे कोई राजनीतिक साजिश की बू आ रही है। जल्द ही दिल्ली पुलिस इसकी इन्वेस्टिगेशन कर रही है। ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ. ಅನಂತರಾಮಯ್ಯ, ಇನ್ನು ದೆಹಲಿ ಸಿಎಂ ರೇಖಾ ಗುಪ್ತಾ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಅಪರಿಚಿತ ವ್ಯಕ್ತಿ ಯಾರು ಅಂತ ಹೇಳಿ ಮೊದಲು ದೂರು ಕೊಡೋದಕ್ಕೆ ಏನಾದ್ರೂ ಹೋಗ್ತಾನಾ, ನಂತರದಲ್ಲಿ ಕಪಾಳ ಮೋಕ್ಷ ಮಾಡ್ಲಾಗತ್ತಾ, ಆ ವ್ಯಕ್ತಿಯ ಕುರಿತಂತೆ ಏನಾದ್ರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ? ದಿವ್ಯದಾಸ್, ಏನಂದ್ರೆ ಆತನ ಬಗ್ಗೆ ಇನ್ನು ಪೊಲೀಸ್ ಅವರು ಯಾವುದೇ ಏನು ಅವನ ಹಿನ್ನೆಲೆ ಏನು, ಜೊತೆಗೆ ಯಾರಾದ್ರೂ ಪ್ರೇರೇಪಣೆ ನೀಡಿದ್ರ ಅಥವಾ ಅವನೇ ಏನಾದ್ರೂ ಯಾವ್ದಾದ್ರು ಸ್ಟ್ರೆಸ್ ಅಲ್ಲಿ ಈ ತರ ಅಟ್ಯಾಕ್ ಅನ್ನ ಮಾಡಿದ ಅನ್ನೋದ್ರ ಬಗ್ಗೆ ಪೊಲೀಸ್ ಅವರು ಇನ್ನು ಕೂಡ ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಘಟನೆಯನ್ನ ನಾವು ನೋಡೋದಾದ್ರೆ ಏನು ದೆಹಲಿ ಸಿಎಂ ರೇಖಾ ಗುಪ್ತಾ ಅವರು ಪ್ರತಿ ವಾರ ಅವರು ತಮ್ಮ ದೆಹಲಿಯ ಸಿವಿಲ್ ಲೈನ್ಸ್ ಅಲ್ಲಿ ಇರುವಂತಹ ಒಂದು ಏನು ಅಧಿಕೃತ ನಿವಾಸ ಅಲ್ಲಿ ಒಂದು ಜನಸಂಪರ್ಕ ಸಭೆಯನ್ನ ನಡೆಸ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ಆ ಜನಸಂಪರ್ಕ ಸಭೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಒಬ್ಬ ಅನಾಮಿಕ ವ್ಯಕ್ತಿ ಏನು ಕೆಲವೊಂದು ಕಾಗದ ಪತ್ರಗಳನ್ನ ಹಿಡ್ಕೊಂಡು ಸಿಎಂ ಅವ್ರಿಗೆ ಮನವಿಯನ್ನ ಕೊಡೋ ರೀತಿಯಲ್ಲಿ ಅವನು ಕೊಡ್ತಾನೆ. ಅದನ್ನ ರೇಖಾ ಗುಪ್ತಾ ಅವರು ಕೂಡ ಅದನ್ನ ರಿಸೀವ್ ಮಾಡ್ಕೊಂತಾರೆ. ಆದ್ರೆ ಆ ರಿಸೀವ್ ಮಾಡ್ಕೊಂಡ ತಕ್ಷಣದಲ್ಲೇ ಆತ ಏನು ಸಿಎಂ ರೇಖಾ ಗುಪ್ತಾ ಅವ್ರ ಮೇಲೆ ದಾಳಿಯನ್ನ ನಡೆಸ್ತಾನೆ. ಜೊತೆಗೆ ಅವರ ಕೂದಲನ್ನು ಕೂಡ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾನೆ. ತಕ್ಷಣನೇ ಏನು ಮುಖ್ಯಮಂತ್ರಿಗಳ ಬೆಂಗಾವಲು ಪಡೆಯವರು ಅವರ ಅಕ್ಕಪಕ್ಕದಲ್ಲಿದ್ದಂಥವರು ಕೂಡಲೇ ಬಂದು ಒಂದು ದಾಳಿಯನ್ನ ತಡೀತಾರೆ. ಜೊತೆಗೆ ಆ ಒಬ್ಬ ವ್ಯಕ್ತಿಯನ್ನು ಕೂಡ ತಮ್ಮ ವಶಕ್ಕೆ ತಗೊಳ್ತಾರೆ. ಈಗಾಗಲೇ ಅವನನ್ನ ಏನು ದೆಹಲಿಯ ಸಿವಿಲ್ ಲೈನ್ಸ್ ಪೊಲೀಸ್ ಸ್ಟೇಷನ್ ಒಂದು ಕಸ್ಟಡಿಗೆ ತಗೊಂಡು ಆತನನ್ನ ಎನ್ಕ್ವೈರಿಯನ್ನ ಮಾಡಲಾಗಿದೆ. ಈ ಘಟನೆಯಿಂದ ಕೂಡಲೇ ಏನು ರೇಖಾ ಗುಪ್ತಾ ಅವರು ಕೂಡ ತುಂಬಾ ಶಾಕ್ಗೆ ಒಳಗಾಗಿದ್ದಾರೆ. ಯಾಕೆಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಇದು ಏನು ಮಾಮೂಲಿ ಹಂಗೆ ಇದ್ದಂತಹ ಸರದಿ ಸಭೆಯಲ್ಲಿ ಬರ್ತಿದ್ದಂತಹ ವ್ಯಕ್ತಿ ಈ ರೀತಿಯಾಗಿ ಏಕಾಏಕಿ ಅಟ್ಯಾಕ್ ಮಾಡಿರುವಂತದ್ದು ಒಂದು ದೊಡ್ಡ ಶಾಕ್ ಅನ್ನ ಕೊಟ್ಟಿದೆ. ಈ ಒಂದು ಘಟನೆಯನ್ನು ಕೂಡ ಏನು ಡೆಲ್ಲಿ ಬಿಜೆಪಿ ಪ್ರೆಸಿಡೆಂಟ್ ವೀರೇಂದ್ರ ಸಚ್ದೇವ್ ಅವರು ಕೂಡ ಖಂಡನೆ ಮಾಡಿದ್ದಾರೆ. ಇಂತಹ ಒಂದು ಘಟನೆ ಆಗ್ಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ಈ ಘಟನೆ ಬಗ್ಗೆ ಮತ್ತು ಆರೋಪಿಯ ಬಗ್ಗೆ ಈಗೇನು ಕಸ್ಟಡಿಯಲ್ಲಿ ಇರುವ ವ್ಯಕ್ತಿಯನ್ನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಿ ಅದರ ಒಂದು ಹಿನ್ನೆಲೆ ಏನು, ಯಾಕೆ ಅವನ ರೀತಿ ಮಾಡ್ದ, ಏನಾದ್ರೂ ಡ್ರಗ್ ಅಡಿಕ್ಟ್ ಏನಾದ್ರೂ ಆಗಿದ್ನ
ಅನ್ನೋ ರೀತಿನಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅವನನ್ನ ಎನ್ಕ್ವೈರಿಯನ್ನ ಶುರು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಕಾಂಗ್ರೆಸ್ನ ಏನು ದೆಹಲಿ ಅಧ್ಯಕ್ಷರಾಗಿರುವಂತಹ ದೇವೇಂದ್ರ ಯಾದವ್ ಅವರು ಕೂಡ ಈ ಘಟನೆಯನ್ನ ಖಂಡಿಸಿ ಒಬ್ಬ ಏನು ಮುಖ್ಯಮಂತ್ರಿಗಳಿಗೆ ಏನು ಅಷ್ಟೊಂದು ಟೈಟ್ ಸೆಕ್ಯೂರಿಟಿ ಇರುವಂತಹ ಮುಖ್ಯಮಂತ್ರಿಗಳಿಗೆ ಈ ರೀತಿಯಾದಂತಹ ದಾಳಿ ಆದಾಗ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗ್ಬೇಕು, ಈ ಒಂದು ಘಟನೆಗೆ ಕಾರಣಕರ್ತರಾಗಿರುವಂತಹ ಒಬ್ಬ ವ್ಯಕ್ತಿ ಏನು ಅವನು 30 ವರ್ಷದ ಒಂದು ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಅವನನ್ನ ಎನ್ಕ್ವೈರಿ ಮಾಡಿ ಮತ್ತೆ ಸೂಕ್ತ ಭದ್ರತೆಯನ್ನ ಕೊಡ್ಬೇಕು. ಸಾಮಾನ್ಯ ಜನಗಳಿಗೂ ಕೂಡ ಈ ರೀತಿಯಾಗಿ ಮಹಿಳೆಯರ ಒಂದು ಪರಿಸ್ಥಿತಿ ಏನು, ಒಬ್ಬ ಮಹಿಳೆಯ ಮೇಲೆ ಅದು ಮುಖ್ಯಮಂತ್ರಿಗಳ ಘಟನೆಗಳಾದ್ರೆ ಸಾಮಾನ್ಯ ಜನರು ಯಾವ ರೀತಿಯಾಗಿ ರಕ್ಷಣೆಯನ್ನು ಪಡೆಯಬೇಕಾಗುತ್ತೆ ಅನ್ನೋದು ಒಂದು ಅನುಮಾನ ಕೂಡ ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಕೂಡ ಈ ಘಟನೆಯನ್ನ ವ್ಯಕ್ತಪಡಿಸಿದೆ. ಜೊತೆಗೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಎಎಪಿ ಮುಖ್ಯಸ್ಥರಾಗಿರುವಂತಹ ಅತೀಶಿ ಅವರು ಕೂಡ ಟ್ವೀಟ್ ಮುಖಾಂತರವಾಗಿ ರೇಖಾ ಗುಪ್ತಾ ಅವರ ಮೇಲೆ ನಡೆದಿರುವಂತಹ ದಾಳಿಯನ್ನ ಖಂಡನೆಯನ್ನ ಮಾಡಿದ್ದಾರೆ. ಈಗಾಗಲೇ ಡಿಸಿಪಿ ಏನು ಸಿವಿಲ್ ಲೈನ್ಸ್ ಪೊಲೀಸ್ ಠಾಣೆಗೆ ದೆಹಲಿ ಡಿಸಿಪಿ ಅವರು ಕೂಡ ಆಗಮಿಸಿ ಈ ಒಂದು ಘಟನೆ ಬಗ್ಗೆ ಸಂಪೂರ್ಣವಾದಂತಹ ಒಂದು ಎನ್ಕ್ವೈರಿ ಮಾಡ್ತಿದ್ದಾರೆ. ಜೊತೆಗೆ ಏನು ಆ ವ್ಯಕ್ತಿ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಅನಂತರಾಮಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.